ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ. ಏನೇ ಇದ್ರು ಕೂಡ ಇವತ್ತು ನಮ್ಮ ಸರ್ಕಾರ ಸಾಕಷ್ಟು ಎಲ್ಲ ಈ ಇದರಲ್ಲಿ ನಾನು ಹೇಳಕ್ ಬಯಸಿದ್ದಿಲ್ಲ. ಬೇರೆ ಬೇರೆ ರಾಜಕೀಯ ಸಮಸ್ಯೆ ಬಂದಾಗ ಅವಾಗ ನಾನೆಲ್ಲ ವಿಷಯಗಳು ಹೇಳ್ಕೊಳ್ತೀನಿ. ಈಗಾಗಲೇ ತಮಗೆಲ್ಲ ಗೊತ್ತಿದೆ ತಾಯಂದ್ರೆ, ಇವತ್ತೇನು 2023 ಚುನಾವಣೆಯಲ್ಲಿ ನಾವೇನ್ ಘೋಷಣೆ ಮಾಡಿದೀವಿ, ಇವತ್ತು 5 ಸ್ಕೀಮು ನಿರಂತರವಾಗಿ ಇವತ್ತು ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ. ಇವತ್ತು 10 kg ಅಕ್ಕಿ ಇರ್ಬೋದು, ಬಸ್ ಫ್ರೀ ಇರ್ಬೋದು, ಇವತ್ತ ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಗೆ ಸಿಗ್ತಕ್ಕಂಥ ಇರ್ಬೋದು. ನಾವ್ ಏನ್ ಹೇಳಿದ್ರೆ ನುಡದಂತೆ ಇದು ಆ ರೀತಿ ನಡೀತೇವೆ. ಏನ್ ಹಚ್ಚಿ ಕರೆಕೋಣ ಎಲ್ಲ ಏಸ್ ಮಂದಿ ಮಾಡೋದಿಲ್ಲ. ಇದೆಲ್ಲ ನಾವೇನು ಭರವಸೆ ಕೊಟ್ಟಿದೀವಿ. ನಾನೊಬ್ಬ ಹೊನ್ನಾವಾದ ಬಿದ್ದಿರ್ಬೇಕು ಗೆದ್ದಿರ್ಬೇಕು ಅದೊಂದು ಪ್ರಶ್ನೆ ಅಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು 136 ವಿಧಾನಸಭಾ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸಿದಾರ. ಇವತ್ತು ನಾವೇನು ಕೊಟ್ಟ ಮಾತಿನಂತೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಶ್ರೀಮತಿ ಸೋನಿಯಾ ಗಾಂಧೀಜಿ ಇರ್ಬೋದು, ಇವತ್ತು ರಾಹುಲ್ ಗಾಂಧೀಜಿ ಇರ್ಬೋದು, ಇವತ್ತು ಪ್ರಿಯಾಂಕಾ ಗಾಂಧೀಜಿ ಅವರು ಇರ್ಬೋದು, ಇಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಿಮ್ಗೆಲ್ಲರೂ ಕೂಡ ಸಿಗ್ತಾ ಇದೆ. ತಾಯಂದ್ರೆ ನಮ್ಮ ಸಲಕ್ಕಿಲ್ಲ, ಈ ಸ್ಕೀಮ್ ಸಲಕ ದೊಡ್ಡ ತಾಳಿ ಹೋಗಿ ಯಾಕಂತಂದ್ರೆ ಸಿಗ್ತಾ ಇದೆ. ಇವತ್ತು ನಾವು ಮಾಡಿ ಬೇರೆ ಬೈತಾ ಇದ್ದಾರೆ ವಿರೋಧ ಪಕ್ಷದವರು, ನೀವೇನ್ ಮಾಡಿರಿ ಅದರಿಂದ ಹಂಗಲತ್ತದ ಹಿಂಗಲತ್ತದ. ಆದ್ರೂ ಕೂಡ ನಾವು ನಿಮಗೆ ಏನ್ ಮಾತು ಕೊಟ್ಟಿದೀವಿ ಆ ಮಾತಿನಂತೆ ನಡಿಬೇಕು ಅಂತ ನಾವು ನಡೀತಾ ಇದೀವಿ. ಅದಕ್ಕೆ ತಾವೆಲ್ಲ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತೀರಾ ಮತ್ತು ಅವರಿಗೆ ಒಳ್ಳೆ ಸಂಸ್ಕಾರ ಕಲಿಸ್ತೀರಾ ಅಂತ ನನಗೆ ಭರವಸೆ ಇದೆ. ಯಾಕಂದ್ರೆ